ಯಾವುದೇ ಸಾಕ್ಷಿಯಿಲ್ಲದೆ ನಾನು ಈ ವಿಷಯವನ್ನು ಆದಿತ್ಯನಿಗೆ ಹೇಳಿದರೆ ನಾನು ಅವರ ತಾಯಿಯ ಮೇಲೆಯೇ ಅನುಮಾನ ಮಾಡುತ್ತಿದ್ದೇನೆ ಎಂದು ಅವರು ಭಾವಿಸಬಹುದು. ಈ ಕಾರಣದಿಂದ ನಾನು ಸದ್ಯಕ್ಕೆ ಮೌನವಾಗಿರುವುದೇ ಉತ್ತಮ ಎಂದು ನಿರ್ಧರಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿದ್ದ ಅನುಮಾನ ಮಾತ್ರ ದಿನದಿಂದ ದಿನಕ್ಕೆ ಇನ್ನಷ್ಟು ಗಟ್ಟಿಯಾಗುತ್ತಿತ್ತು. ಮುಂದಿನ 2 ದಿನಗಳು ನಾನು ಒಂದೇ ಪ್ರಶ್ನೆಯ ಬಗ್ಗೆ ಯೋಚಿಸುತ್ತಿದ್ದೆ. ಈ ಎಲ್ಲದರ ಹಿಂದೆ ಇರುವ ನಿಜವಾದ ಸತ್ಯ ಏನು? 3ನೇ ದಿನ ಸಂಜೆ ನಾನು ಒಂದು ದೊಡ್ಡ ನಿರ್ಧಾರ ಕೈಗೊಂಡೆ. ಏನೇ ಆಗಲಿ ಇನ್ನೊಮ್ಮೆ ಆರಾಧ್ಯಾಳನ್ನು ಭೇಟಿಯಾಗಬೇಕು. ಈ ಬಾರಿ ಸಂಪೂರ್ಣ ಸತ್ಯ ತಿಳಿಯದೆ ನಾನು ಅಲ್ಲಿಂದ ಹಿಂದಿರುಗುವುದಿಲ್ಲ. ನಾನು ಯಾರಿಗೂ ಏನೂ ಹೇಳಲಿಲ್ಲ. ಒಬ್ಬಳೇ ಆಸ್ಪತ್ರೆಗೆ ಹೊರಟೆ. ಆಸ್ಪತ್ರೆಗೆ ತಲುಪಿದ ನಂತರ ಎಂದಿನಂತೆ ಆರಾಧ್ಯಾಳ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ಅವಳ ಕೈ ಹಿಡಿದೆ. ಅವಳು ಎಲ್ಲವನ್ನೂ ಕೇಳುತ್ತಿದ್ದಾಳೆ ಎಂಬ ಭಾವನೆಯಲ್ಲೇ ನಿಧಾನವಾಗಿ ಅವಳೊಂದಿಗೆ ಮಾತನಾಡುತ್ತಲೇ ಇದ್ದೆ. ಸ್ವಲ್ಪ ಸಮಯದ ನಂತರ ಭೇಟಿಯ ಸಮಯ ಮುಗಿಯತೊಡಗಿತು. ಒಬ್ಬೊಬ್ಬರಾಗಿ ಎಲ್ಲರೂ ತಮ್ಮ ರೋಗಿಗಳನ್ನು ಭೇಟಿಯಾಗಿ ಹೊರಗೆ ಹೋಗತೊಡಗಿದರು. ನರ್ಸ್ಗಳು ವಾರ್ಡ್ ಮುಚ್ಚುವ ಸಿದ್ಧತೆಯಲ್ಲಿ ತೊಡಗಿದರು. ಆದರೆ ಈ ಬಾರಿ ನಾನು ಮನೆಗೆ ಹಿಂದಿರುಗುವ ಉದ್ದೇಶವೇ ಇರಲಿಲ್ಲ. ಮನಸ್ಸಿನಲ್ಲೇ ಒಂದು ನಿರ್ಧಾರ ಮಾಡಿಕೊಂಡಿದ್ದೆ. ಇಂದು ರಾತ್ರಿ ನಾನು ಇಲ್ಲೇ ಅಡಗಿ ಇರುತ್ತೇನೆ. ಈ ಕೊಠಡಿಯಲ್ಲಿ ರಾತ್ರಿ ಏನಾಗುತ್ತದೆ ಎಂಬುದನ್ನು ನನ್ನ ಕಣ್ಣಾರೆ ನೋಡಬೇಕು. ಯಾಕೆಂದರೆ ಈಗ ನನಗೆ ಸಂಪೂರ್ಣ ನಂಬಿಕೆ ಬಂದಿತ್ತು. ಈ ಕೊಠಡಿಯಲ್ಲಿ ಎಲ್ಲರಿಗೂ ಗೊತ್ತಿಲ್ಲದ ಯಾವುದೋ ರಹಸ್ಯ ನಡೆಯುತ್ತಿದೆ. ಸರಿಯಾದ ಅವಕಾಶ ಸಿಕ್ಕ ತಕ್ಷಣ ನಾನು ಯಾರಿಗೂ ಕಾಣದಂತೆ ದೊಡ್ಡ ಪರದೆಯ ಹಿಂದೆ ಹೋಗಿ ಅಡಗಿಕೊಂಡೆ. ಅಲ್ಲಿಂದ ಕೊಠಡಿಯ ಬಹುತೇಕ ಭಾಗ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಹೊರಗಿನಿಂದ ನನ್ನನ್ನು ಯಾರೂ ನೋಡಲು ಸಾಧ್ಯವಿರಲಿಲ್ಲ. ನಾನು ಉಸಿರನ್ನೇ ನಿಧಾನಗೊಳಿಸಿಕೊಂಡೆ. ನನ್ನ ಇರುವಿಕೆ ಯಾರಿಗೂ ಗೊತ್ತಾಗಬಾರದು ಎಂಬುದು ನನ್ನ ಉದ್ದೇಶ. ನಿಧಾನವಾಗಿ ಇಡೀ ಆಸ್ಪತ್ರೆ ಮೌನದಲ್ಲಿ ಮುಳುಗಿತು. ಹೊರಗಿನ ದಾರಿಗಳಲ್ಲಿ ಕೇಳಿಸುತ್ತಿದ್ದ ಹೆಜ್ಜೆಗಳ ಶಬ್ದವೂ ನಿಂತು ಹೋಯಿತು. ನರ್ಸ್ಗಳ ಓಡಾಟವೂ ಕಾಣಿಸಲಿಲ್ಲ. ಕೊಠಡಿಯ ದೀಪಗಳನ್ನು ಮಂದಗೊಳಿಸಲಾಯಿತು. ಇಡೀ ವಾತಾವರಣ ಇನ್ನಷ್ಟು ಭಯಾನಕವಾಗಿ ಕಾಣತೊಡಗಿತು. ಗೋಡೆಯ ಮೇಲಿದ್ದ ಗಡಿಯಾರದ ಟಿಕ್ 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 ಎಂಬ ಶಬ್ದ ಮಾತ್ರ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನನ್ನ ಹೃದಯದ ಬಡಿತ ಅಷ್ಟು ವೇಗವಾಗಿತ್ತು. ಅದರ ಶಬ್ದವೇ ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನಾನು ಕಣ್ಣು ಮಿಟುಕಿಸದೆ ಕೊಠಡಿಯ ಬಾಗಿಲಿನತ್ತ ನೋಡುತ್ತಾ ನಿಂತಿದ್ದೆ. ಸಮಯ ನಿಧಾನವಾಗಿ ಸಾಗುತ್ತಿತ್ತು. ಹಠಾತ್ತನೆ ಹೊರಗಿನ ದಾರಿಯಿಂದ ಯಾರೋ ವೇಗವಾಗಿ ನಡೆದು ಬರುತ್ತಿರುವ ಹೆಜ್ಜೆಗಳ ಶಬ್ದ ಕೇಳಿಸತೊಡಗಿತು. ಆ ಶಬ್ದ ನಿಧಾನವಾಗಿ ಆರಾಧ್ಯಾಳ ಕೊಠಡಿಯ ಕಡೆಗೆ ಹತ್ತಿರವಾಗುತ್ತಿತ್ತು. ನಾನು ತಕ್ಷಣ ಎಚ್ಚರಗೊಂಡೆ. ಅದು ನರ್ಸ್ ಅಥವಾ ಆಸ್ಪತ್ರೆಯ ಸಿಬ್ಬಂದಿಯ ಸಾಮಾನ್ಯ ಹೆಜ್ಜೆಗಳಂತೆ ಅನಿಸಲಿಲ್ಲ. ಯಾರೋ ತುಂಬಾ ಆತುರದಲ್ಲಿದ್ದ ವ್ಯಕ್ತಿ ನೇರವಾಗಿ ಈ ಕೊಠಡಿಯ ಕಡೆ ಬರುತ್ತಿದ್ದಾನೆ ಎಂಬ ಭಾವನೆ ನನಗೆ ಬಂತು. ನನ್ನ ಕೈಗಳು ಸ್ವಲ್ಪ ನಡುಗತೊಡಗಿದವು. ಆದರೂ ಧೈರ್ಯ ಮಾಡಿಕೊಂಡು ಪರದೆಯನ್ನು ಸ್ವಲ್ಪ ಸರಿಸಿ ಹೊರಗೆ ನೋಡಿದೆ. ಕೊಠಡಿಯಲ್ಲಿ ಮಂದ ಬೆಳಕು ಇದ್ದುದರಿಂದ ಯಾರೂ ನನ್ನನ್ನು ಗಮನಿಸುವುದಿಲ್ಲ ಎಂಬ ವಿಶ್ವಾಸ ನನಗಿತ್ತು. ಈಗ ನನ್ನ ದೃಷ್ಟಿ ಸಂಪೂರ್ಣವಾಗಿ ಬಾಗಿಲಿನ ಮೇಲೆಯೇ ನೆಟ್ಟಿತ್ತು. ಯಾಕೆಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮನೆಯ ವರ್ಷಗಳ ರಹಸ್ಯ ನನ್ನ ಕಣ್ಣೆದುರಿಗೆ ಬಯಲಾಗಲಿದೆ ಎಂಬ ಭಾವನೆ ನನ್ನೊಳಗೆ ಗಟ್ಟಿಯಾಗುತ್ತಿತ್ತು. ನಾನು ಪರದೆಯ ಹಿಂದೆ ಸಂಪೂರ್ಣ ಮೌನವಾಗಿ ನಿಂತಿದ್ದೆ. ಉಸಿರನ್ನು ನಿಧಾನವಾಗಿ ಎಳೆಯುತ್ತಿದ್ದೆ. ಸಣ್ಣ ಶಬ್ದವು ಯಾರಿಗಾದರೂ ಕೇಳಿಸಿದರೆ ನನ್ನ ಯೋಜನೆ ವಿಫಲವಾಗಬಹುದು ಎಂಬ ಭಯ ಕಾಡುತ್ತಿತ್ತು. ಆರಾಧ್ಯ ಎಂದಿನಂತೆ ಯಾವುದೇ ಚಲನೆಯಿಲ್ಲದೆ ಹಾಸಿಗೆಯ ಮೇಲೆ ಮಲಗಿದ್ದಳು. ಅಷ್ಟರಲ್ಲಿ ಕೊಠಡಿಯ ಬಾಗಿಲು ನಿಧಾನವಾಗಿ ತೆರೆದಿತು. ಒಬ್ಬ ಅಪರಿಚಿತ ವ್ಯಕ್ತಿ ಒಳಗೆ ಬಂದ. ಅವನನ್ನು ನಾನು ಇದುವರೆಗೆ ಎಂದಿಗೂ ನೋಡಿರಲಿಲ್ಲ. ಅವನು ವೇಗವಾಗಿ ನಡೆದು ನೇರವಾಗಿ ಆರಾಧ್ಯಾಳ ಹಾಸಿಗೆಯ ಬಳಿಗೆ ಹೋದ. ಮೊದಲು ಅವಳ ಮುಖವನ್ನು ತುಂಬಾ ಗಮನದಿಂದ ಪರಿಶೀಲಿಸಿದ. ನಂತರ ಅವಳ ಕೈ ಮತ್ತು ಕಾಲುಗಳನ್ನು ಸೂಕ್ಷ್ಮವಾಗಿ ನೋಡಿದ. ಯಾವುದಾದರೂ ಚಲನೆ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವಂತೆ ಅವನ ವರ್ತನೆ ಕಾಣುತ್ತಿತ್ತು. ಅದಾದ ನಂತರ ಅವನು ತಕ್ಷಣ ಬಾಗಿಲಿನ ಹೊರಗಿದ್ದ ನರ್ಸ್ಗೆ ನಿಧಾನವಾಗಿ ಕರೆ ನೀಡಿದ. ಒಳಗೆ ಬನ್ನಿ, ಒಂದು ಸಲ ನೋಡಬೇಕು. ಅವನ ಧ್ವನಿಯಲ್ಲಿ ಆತುರವೂ ಇತ್ತು ಮತ್ತು ಹೇಳಲಾಗದ ಒಂದು ರಹಸ್ಯವೂ ಅಡಗಿತ್ತು. ನರ್ಸ್ ತಕ್ಷಣವೇ ಓಡುತ್ತಾ ಕೊಠಡಿಯೊಳಗೆ ಬಂದಳು. ಆ ಅಪರಿಚಿತ ವ್ಯಕ್ತಿ ಸುತ್ತಮುತ್ತ ನೋಡಿಕೊಂಡು ನಿಧಾನವಾದರೂ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ, ಇವಳಿಗೆ ಔಷಧಿಯ ಪ್ರಮಾಣವನ್ನು ಹೆಚ್ಚಿಸಿ. ಇವತ್ತಿನ ಸ್ಥಿತಿ ನನಗೆ ಮೊದಲಿನಂತಿಲ್ಲ ಅನ್ನಿಸುತ್ತಿದೆ. ದೇಹದಲ್ಲಿ ಸ್ವಲ್ಪ ಪ್ರತಿಕ್ರಿಯೆ ಕಾಣಿಸುತ್ತಿದೆ. ಯಾವುದೇ ಅಪಾಯ ತೆಗೆದುಕೊಳ್ಳಲು ನಾನು ಸಿದ್ಧನಿಲ್ಲ. ಆ ಮಾತು ಕೇಳಿದ ಕ್ಷಣ ನನ್ನ ದೇಹವೆಲ್ಲ ನಡುಗತೊಡಗಿತು. ಒಂದು ಕ್ಷಣ ನನಗೆ ನಾನು ಕೇಳುತ್ತಿರುವುದು ನಿಜವೇ ಎಂಬ ಅನುಮಾನ ಬಂತು. ನಿಜವಾಗಿಯೂ ಚಿಕಿತ್ಸೆ ಕೊಡಬೇಕೆಂದಿದ್ದರೆ ರೋಗಿಯನ್ನು ಪ್ರಜ್ಞೆಗೆ ತರಲು ಪ್ರಯತ್ನಿಸಬೇಕು. ಆದರೆ ಇಲ್ಲಿ ಅವಳನ್ನು ಇನ್ನಷ್ಟು ಹೊತ್ತು ಪ್ರಜ್ಞಾಹೀನಳಾಗಿಯೇ ಇಡಲು ಆದೇಶ ನೀಡಲಾಗುತ್ತಿತ್ತು. ನನ್ನ ತಲೆಯೊಳಗೆ ಸಾವಿರಾರು ಪ್ರಶ್ನೆಗಳು ಒಂದೇ ಸಲ ಎದ್ದವು. ಅಷ್ಟರಲ್ಲಿ ಆ ವ್ಯಕ್ತಿಯ ಮೊಬೈಲ್ ರಿಂಗ್ ಆಯಿತು. ಅವನು ತಕ್ಷಣ ಮೊಬೈಲ್ ತೆಗೆದು ಪರದೆಯನ್ನು ನೋಡಿದ. ಯಾರಿಗೂ ಏನು ಹೇಳದೆ ಕೊಠಡಿಯಿಂದ ಹೊರಗೆ ಹೋದ. ಅವನು ಬಹಳ ದೂರ ಹೋಗಿರಲಿಲ್ಲ. ರಾತ್ರಿಯ ಮೌನದಲ್ಲಿ ತನ್ನ ಮಾತು ಯಾರಿಗೂ ಕೇಳಿಸುವುದಿಲ್ಲ ಎಂದು ಅವನು ಭಾವಿಸಿದ್ದಿರಬೇಕು. ಆದರೆ ನಾನು ಅಡಗಿದ್ದ ಜಾಗದಿಂದ ಅವನ ಪ್ರತಿಯೊಂದು ಮಾತು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನಾನು ಕೂಡಲೇ ನನ್ನ ಮೊಬೈಲ್ ತೆಗೆದು ಯಾವುದೇ ಶಬ್ದವಾಗದಂತೆ ರೆಕಾರ್ಡಿಂಗ್ ಪ್ರಾರಂಭಿಸಿದೆ. ಒಂದು ಪದವೂ ತಪ್ಪಿಸಿಕೊಳ್ಳಬಾರದು ಎಂಬುದೇ ನನ್ನ ಉದ್ದೇಶ. ಅವನು ಕರೆ ಸ್ವೀಕರಿಸಿ ನಿಧಾನವಾಗಿ ಹೇಳಿದ, ಹೌದು ಲಕ್ಷ್ಮಿ ಅಮ್ಮ, ನೀವು ಚಿಂತಿಸಬೇಡಿ. ಇಲ್ಲಿ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ. ಸ್ವಲ್ಪ ಹೊತ್ತಿನ ಹಿಂದೆ ಅವಳ ಕೈಯಲ್ಲಿ ಸಣ್ಣ ಚಲನೆ ಕಂಡಂತಾಯಿತು. ಅದಕ್ಕಾಗಿಯೇ ನರ್ಸ್ಗೆ ಔಷಧಿಯ ಪ್ರಮಾಣ ಹೆಚ್ಚಿಸಲು ಹೇಳಿದ್ದೇನೆ. ಸ್ವಲ್ಪ ನಿಂತು ಮತ್ತೆ ಹೇಳಿದ, ಈಗ ಅವಳು ಮತ್ತೆ ಪ್ರಜ್ಞೆಗೆ ಬರಲು ಸಾಧ್ಯವಾಗುವುದಿಲ್ಲ. ಆ ಒಂದು ವಾಕ್ಯ ಕೇಳಿದ ಕ್ಷಣ ನನ್ನ ಕಾಲಡಿ ನೆಲವೇ ಜಾರಿದಂತೆ ಅನುಭವವಾಯಿತು. ನೀವು ಯಾವುದೇ ಚಿಂತೆಯನ್ನು ಮಾಡಬೇಡಿ, ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ಅಷ್ಟು ಹೇಳಿ ಆ ವ್ಯಕ್ತಿ ಕರೆ ಮುಗಿಸಿದ. ಅವನ ಮಾತುಗಳು ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ದವು.
ನನ್ನ ಕಾಲಡಿ ನೆಲವೇ ಜಾರಿದಂತಾಯಿತು. ಕೈಗಳು ಇನ್ನಷ್ಟು ನಡುಗತೊಡಗಿದವು. ಅವನು ಯಾರ ಜೊತೆ ಮಾತನಾಡುತ್ತಿದ್ದ? ಅಮ್ಮ ಎಂದು ಅವನು ಕರೆ ಮಾಡಿದ ಆ ವ್ಯಕ್ತಿ ಯಾರು? ಯಾಕೋ ನನ್ನ ಮನಸ್ಸು ಮತ್ತೆ ಮತ್ತೆ ಒಂದೇ ಹೆಸರಿನ ಕಡೆ ತಿರುಗುತ್ತಿತ್ತು. ಅದು ಲಕ್ಷ್ಮಿ ಅಮ್ಮನೇ ಆಗಿರಬಹುದಾ? ಆ ಯೋಚನೆ ಬಂದ ಕ್ಷಣ ನನ್ನ ಮೈಯೆಲ್ಲ ನಡುಗಿತು. ಹಾಗಿದ್ದರೆ ಈ ವ್ಯಕ್ತಿ ಯಾರು? ಅವನು ಲಕ್ಷ್ಮಿ ಅಮ್ಮನನ್ನು ಅಮ್ಮ ಎಂದು ಯಾಕೆ ಕರೆಯುತ್ತಿದ್ದಾನೆ? ನನ್ನ ಮುಂದೆ ಮತ್ತೊಂದು ದೊಡ್ಡ ಒಗಟು ನಿಂತಿತ್ತು. ಆ ಕ್ಷಣದಲ್ಲಿ ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿತ್ತು. ನಾನು ಊಹಿಸಿದ್ದಕ್ಕಿಂತಲೂ ಈ ರಹಸ್ಯ ತುಂಬಾ ದೊಡ್ಡದು. ನಾನು ಅವನ ಸಂಪೂರ್ಣ ಮಾತುಕತೆಯನ್ನು ಮೊಬೈಲ್ನಲ್ಲಿ ಸುರಕ್ಷಿತವಾಗಿ ದಾಖಲಿಸಿಕೊಂಡೆ. ಮುಂದೆ ಇದೇ ದೊಡ್ಡ ಸಾಕ್ಷಿಯಾಗಬಹುದು ಎಂಬುದು ನನಗೆ ಗೊತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ಮತ್ತೆ ಕೊಠಡಿಗೆ ಬಂದ. ನರ್ಸ್ ಜೊತೆ ನಿಧಾನವಾಗಿ ಏನೋ ಮಾತನಾಡಿದ. ನಂತರ ಇಬ್ಬರೂ ಅಲ್ಲಿಂದ ಹೊರಟು ಹೋದರು. ಅವರು ಹೋದ ನಂತರ ನಾನು ಇನ್ನೂ ಕೆಲವು ನಿಮಿಷ ಕಾಯುತ್ತಿದ್ದೆ. ಸುತ್ತಮುತ್ತ ಯಾರೂ ಇಲ್ಲ ಎಂದು ಖಚಿತವಾದ ನಂತರ ಮಾತ್ರ ಪರದೆಯ ಹಿಂದಿನಿಂದ ಹೊರಬಂದೆ. ನನ್ನ ಹೃದಯದ ಬಡಿತ ತುಂಬಾ ವೇಗವಾಗಿತ್ತು. ನಿಧಾನವಾಗಿ ಆರಾಧ್ಯಾಳ ಹಾಸಿಗೆಯ ಬಳಿಗೆ ಹೋಗಿ ಅವಳ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದೆ. ಮೃದುವಾಗಿ ಹೇಳಿದೆ, ಆರಾಧ್ಯ, ನನ್ನ ಮಾತು ನಿನಗೆ ಕೇಳಿಸುತ್ತಿದ್ದರೆ ದಯವಿಟ್ಟು ಯಾವುದಾದರೂ ಒಂದು ಸಣ್ಣ ಸೂಚನೆ ಕೊಡು. ನಿನಗೆ ಸಹಾಯ ಮಾಡಲು ನಾನು ಬಂದಿದ್ದೇನೆ. ಕೆಲವು ಕ್ಷಣ ಯಾವುದೇ ಚಲನೆ ಕಾಣಿಸಲಿಲ್ಲ. ನಾನು ನಿರಾಶೆಯಾಗಲು ಶುರುವಾಗುತ್ತಿದ್ದಷ್ಟರಲ್ಲಿ ಹಠಾತ್ತನೆ ಅವಳ ಬೆರಳುಗಳು ನನ್ನ ಬೆರಳನ್ನು ಬಹಳ ಸಣ್ಣದಾಗಿ ಸ್ಪರ್ಶಿಸಿದವು. ಆ ಚಲನೆ ಎಷ್ಟು ಸೂಕ್ಷ್ಮವಾಗಿತ್ತೆಂದರೆ ನಾನು ಅವಳ ಕೈಯನ್ನು ಹಿಡಿದುಕೊಂಡಿರದಿದ್ದರೆ ಅದು ನನಗೆ ಗಮನವೇ ಆಗುತ್ತಿರಲಿಲ್ಲ. ಆದರೆ ನನಗೆ ಅದು ಒಂದು ಪವಾಡಕ್ಕಿಂತ ಕಡಿಮೆ ಇರಲಿಲ್ಲ. ನನ್ನ ಕಣ್ಣಲ್ಲಿ ಸಂತೋಷ ಮತ್ತು ಆಶ್ಚರ್ಯ ಒಂದೇ ಸಮಯದಲ್ಲಿ ತುಂಬಿಕೊಂಡವು. ಈಗ ನನಗೆ ಸಂಪೂರ್ಣ ಖಚಿತವಾಗಿತ್ತು. ಆರಾಧ್ಯಾಳಿಗೆ ಎಲ್ಲವೂ ಅರಿವಿದೆ. ಅವಳು ಸಂಪೂರ್ಣ ಪ್ರಜ್ಞಾಹೀನಳಲ್ಲ. ಯಾರೋ ಉದ್ದೇಶಪೂರ್ವಕವಾಗಿ ಅವಳನ್ನು ಈ ಸ್ಥಿತಿಯಲ್ಲೇ ಇರಿಸುತ್ತಿದ್ದಾರೆ. ನಾನು ಅವಳತ್ತ ನೋಡಿ ನಿಧಾನವಾಗಿ ಹೇಳಿದೆ, ಭಯಪಡಬೇಡ ಆರಾಧ್ಯ, ನಿನ್ನನ್ನು ಇಲ್ಲಿಂದ ಖಂಡಿತವಾಗಿ ಹೊರತೆಗೆದುಕೊಂಡು ಹೋಗುತ್ತೇನೆ. ನಿನ್ನೊಂದಿಗೆ ಈ ಅನ್ಯಾಯ ಮಾಡಿದವರು ಯಾರು ಎನ್ನುವುದನ್ನು ಎಲ್ಲರ ಮುಂದೆ ಬಯಲು ಮಾಡುತ್ತೇನೆ. ಅದಾದ ನಂತರ ನಾನು ಕೊಠಡಿಯ ಸುತ್ತಮುತ್ತ ಎಚ್ಚರಿಕೆಯಿಂದ ಗಮನ ಹರಿಸಿದೆ. ಅಷ್ಟರಲ್ಲಿ ನನ್ನ ದೃಷ್ಟಿ ಹಾಸಿಗೆಯ ಪಕ್ಕದಲ್ಲಿದ್ದ ವೈದ್ಯಕೀಯ ಟ್ರಾಲಿಯ ಮೇಲೆ ಬಿತ್ತು. ಅಲ್ಲಿ ಬಳಸಿದ ಒಂದು ಸಿರಿಂಜ್ ಇತ್ತು. ಅದರ ಪಕ್ಕದಲ್ಲೇ ಒಂದು ಸಣ್ಣ ಔಷಧಿಯ ಸೀಸಿ ಇತ್ತು. ನಾನು ಯಾರಿಗೂ ಗೊತ್ತಾಗದಂತೆ ಅದನ್ನು ಕೈಗೆತ್ತಿಕೊಂಡೆ. ಅದರ ಮೇಲಿದ್ದ ಲೇಬಲ್ ಅನ್ನು ಓದಿದೆ. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಹೈ ಡೋಸ್ ಸೆಡೇಟಿವ್ ಹಾಸ್ಪಿಟಲ್ ಯೂಸ್ ಓನ್ಲಿ. ಆ ಪದಗಳನ್ನು ಓದಿದ ಕ್ಷಣ ನನ್ನ ಎಲ್ಲ ಅನುಮಾನಗಳು ನಿಜವಾಗುತ್ತಿವೆ ಎಂಬ ಭಾವನೆ ಬಂತು. ಆರಾಧ್ಯಾಳಿಗೆ ಸಾಮಾನ್ಯ ಔಷಧಿ ಕೊಡುತ್ತಿರಲಿಲ್ಲ. ಅವಳನ್ನು ಯಾವತ್ತೂ ಪ್ರಜ್ಞೆಗೆ ಬರದಂತೆ ತಡೆಯುವ ಶಕ್ತಿಯುತ ಮದ್ದನ್ನೇ ನೀಡಲಾಗುತ್ತಿತ್ತು. ನಾನು ತಕ್ಷಣ ಕೊಠಡಿಯ ಸುತ್ತ ಮತ್ತೊಮ್ಮೆ ಎಚ್ಚರಿಕೆಯಿಂದ ದೃಷ್ಟಿ ಹರಿಸಿದೆ. ನಾನು ಎಚ್ಚರಿಕೆಯಿಂದ ಸುತ್ತಮುತ್ತ ನೋಡಿದೆ. ಯಾರಾದರೂ ನನ್ನನ್ನು ಗಮನಿಸುತ್ತಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಲು ಕೆಲ ಕ್ಷಣ ಅಲ್ಲೇ ನಿಂತೆ. ಕೊಠಡಿಯಲ್ಲಿ ಯಾರೂ ಇಲ್ಲ ಎಂದು ಖಚಿತವಾದ ನಂತರ ಆ ಸಣ್ಣ ಔಷಧಿಯ ಸೀಸೆಯನ್ನು ಯಾರಿಗೂ ಗೊತ್ತಾಗದಂತೆ ನನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡೆ. ಮುಂದೆ ಇದು ಅತ್ಯಂತ ಪ್ರಮುಖ ಸಾಕ್ಷಿಯಾಗಬಹುದು ಎಂಬುದು ನನಗೆ ಗೊತ್ತಿತ್ತು. ನಾನು ಬ್ಯಾಗ್ ಮುಚ್ಚಿ ಯಾವುದೂ ಆಗದಂತೆ ಸಹಜವಾಗಿ ವರ್ತಿಸುತ್ತಾ ನಿಧಾನವಾಗಿ ಬಾಗಿಲಿನ ಕಡೆ ನಡೆಯತೊಡಗಿದೆ. ಅಷ್ಟರಲ್ಲಿ ಯಾರೋ ಹೊರಗೆ ನಿಂತು ಬಾಗಿಲಿನ ಸಣ್ಣ ಬಿರುಕಿನಿಂದ ನನ್ನತ್ತ ನೋಡುತ್ತಿರುವಂತೆ ನನಗೆ ಭಾಸವಾಯಿತು. ನನ್ನ ಹೆಜ್ಜೆಗಳು ಅಲ್ಲೇ ನಿಂತು ಹೋದವು. ಮತ್ತೊಮ್ಮೆ ಮೈಯೆಲ್ಲ ಚಳಿ ಹರಿದಂತಾಯಿತು. ಕೆಲವು ಕ್ಷಣ ನಾನು ಅಚಲವಾಗಿ ನಿಂತಿದ್ದೆ. ನಂತರ ನಿಧಾನವಾಗಿ ಬಾಗಿಲಿನತ್ತ ನೋಡಿದೆ. ಆದರೆ ಅಲ್ಲಿ ಯಾರೂ ಸ್ಪಷ್ಟವಾಗಿ ಕಾಣಿಸಲಿಲ್ಲ. ಆದರೂ ನನ್ನ ಮನಸ್ಸು ಮಾತ್ರ ಒಂದೇ ಮಾತು ಹೇಳುತ್ತಿತ್ತು, ಯಾರೋ ನನ್ನ ಪ್ರತಿಯೊಂದು ಚಲನೆಯನ್ನು ಗಮನಿಸುತ್ತಿದ್ದಾರೆ. ಇಲ್ಲಿ ಇನ್ನೂ ಹೆಚ್ಚು ಹೊತ್ತು ಉಳಿದರೆ ಅಪಾಯ ಎಂದು ನನಗೆ ಅರ್ಥವಾಯಿತು. ಆದ್ದರಿಂದ ಯಾವುದೇ ಆತುರ ತೋರಿಸದೆ ಸಹಜವಾಗಿ ಬಾಗಿಲು ತೆರೆದು ಆರಾಧ್ಯಾಳನ್ನು ಭೇಟಿಯಾಗಿ ಹಿಂದಿರುಗುವ ಸಾಮಾನ್ಯ ಸಂಬಂಧಿಯಂತೆ ಹೊರಗೆ ನಡೆದೆ. ಆದರೆ ಈಗ ನನ್ನ ಬಳಿ 3 ಅಮೂಲ್ಯವಾದ ಸಂಗತಿಗಳಿದ್ದವು. 1. ಆ ಔಷಧಿಯ ಸೀಸಿ. 2ನೇಯದು ಆ ವ್ಯಕ್ತಿಯ ಸಂಪೂರ್ಣ ಧ್ವನಿ ದಾಖಲಾತಿ. 3ನೇಯದು ಆರಾಧ್ಯಾಳ ಕೈಯಲ್ಲಿ ನಾನು ಅನುಭವಿಸಿದ ಆ ಸಣ್ಣ ಚಲನೆ. ಈ 3 ಸಾಕ್ಷಿಗಳೇ ಈ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸಲು ಸಾಕಾಗಬಹುದು ಎಂಬ ನಂಬಿಕೆ ನನ್ನೊಳಗೆ ಬಲವಾಗುತ್ತಿತ್ತು. ಆ ರಾತ್ರಿ ಮನೆಗೆ ಹಿಂದಿರುಗಿದ ನಂತರವೂ ನನಗೆ ಸಮಾಧಾನವೇ ಇರಲಿಲ್ಲ. ಒಂದೇ ಒಂದು ಪ್ರಶ್ನೆ ನನ್ನ ಮನಸ್ಸನ್ನು ಕಾಡುತ್ತಿತ್ತು, ಆರಾಧ್ಯಾಳಿಗೆ ನಿಜವಾಗಿ ಏನು ಮಾಡುತ್ತಿದ್ದಾರೆ? ನನ್ನ ಮೊಬೈಲ್ನಲ್ಲಿ ಧ್ವನಿ ದಾಖಲೆ ಸುರಕ್ಷಿತವಾಗಿತ್ತು. ಬ್ಯಾಗ್ನಲ್ಲಿ ಔಷಧಿಯ ಸೀಸಿಯೂ ಇತ್ತು. ಅದರ ಜೊತೆಗೆ ಆರಾಧ್ಯಾಳ ಬೆರಳಿನ ಆ ಸಣ್ಣ ಸ್ಪರ್ಶವನ್ನು ನಾನು ಸ್ವತಃ ಅನುಭವಿಸಿದ್ದೆ. ಈಗ ನನಗೆ ಯಾವುದೇ ಅನುಮಾನ ಉಳಿದಿರಲಿಲ್ಲ. ಇದು ಸಾಮಾನ್ಯ ಘಟನೆ ಅಲ್ಲ, ಬಹಳ ದೊಡ್ಡ ಸಂಚು ನಡೆಯುತ್ತಿದೆ. ಒಂದು ಕ್ಷಣ ನೇರವಾಗಿ ಪೊಲೀಸರ ಬಳಿ ಹೋಗಿ ಎಲ್ಲವನ್ನೂ ಹೇಳಿಬಿಡಬೇಕೆಂದು ಅನಿಸಿತು. ಆದರೆ ತಕ್ಷಣವೇ ನಾನು ಆ ಯೋಚನೆಯನ್ನು ಕೈಬಿಟ್ಟೆ. ಯಾಕೆಂದರೆ ಈಗಿರುವ ಸಾಕ್ಷಿಗಳು ಸಾಕಾಗುವುದಿಲ್ಲ. ಯಾರ ಮೇಲಾದರೂ ನೇರವಾಗಿ ಆರೋಪ ಮಾಡುವ ಮೊದಲು ಈ ಸಂಚಿನ ಹಿಂದೆ ಇರುವ ಸಂಪೂರ್ಣ ಸತ್ಯವನ್ನು ನಾನು ಕಂಡುಹಿಡಿಯಲೇಬೇಕು. ನಾನು ಮನಸ್ಸಿನಲ್ಲಿ ಒಂದೇ ಮಾತು ಯೋಚಿಸುತ್ತಿದ್ದೆ, ಎದುರಾಳಿಗಳು 2 ವರ್ಷಗಳ ಕಾಲ ಒಬ್ಬರನ್ನು ಉದ್ದೇಶಪೂರ್ವಕವಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇಡಬಲ್ಲವರಾದರೆ ಸಾಕ್ಷಿಗಳನ್ನು ಅಳಿಸಿ ಹಾಕುವುದು ಅವರಿಗೆ ಕಷ್ಟವೇನಲ್ಲ. ಆದ್ದರಿಂದ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ನಾನು ತೀರ್ಮಾನಿಸಿದೆ. ಮೊದಲು ಈ ರಹಸ್ಯದ ಪ್ರತಿಯೊಂದು ಪದರವನ್ನು ಬಿಚ್ಚಬೇಕು. ಪ್ರತಿಯೊಂದು ಸಣ್ಣ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ನಂತರವೇ ಸಾಕಷ್ಟು ದೃಢವಾದ ಸಾಕ್ಷಿಗಳೊಂದಿಗೆ ಮುಂದಿನ ಹೆಜ್ಜೆ ಇಡಬೇಕು. ಈ ನಿರ್ಧಾರ ಮಾಡಿದ ನಂತರ ಮರುದಿನದಿಂದ ನಾನು ಮನೆಯಲ್ಲೇ ಮೊದಲಿನಂತೆಯೇ ಸಹಜವಾಗಿ ವರ್ತಿಸಲು ಆರಂಭಿಸಿದೆ.
ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದೆ. ಲಕ್ಷ್ಮಿ ಅಮ್ಮನೊಂದಿಗೆ ಎಂದಿನಂತೆ ಗೌರವದಿಂದ ನಡೆದುಕೊಳ್ಳುತ್ತಿದ್ದೆ. ಆದಿತ್ಯನೊಂದಿಗೂ ಯಾವುದೇ ಅನುಮಾನ ಮೂಡದಂತೆ ಸಹಜವಾಗಿ ವರ್ತಿಸುತ್ತಿದ್ದೆ. ನಾನು ಸತ್ಯದ ಹತ್ತಿರ ತಲುಪಿದ್ದೇನೆ ಎಂಬುದು ಯಾರಿಗೂ ತಿಳಿಯಬಾರದು. ಅದೇ ನನ್ನ ಉದ್ದೇಶವಾಗಿತ್ತು. ಆದರೆ ಹೊರಗೆ ನಗುತ್ತಿರುವ ನಾನು ಒಳಗೊಳಗೆ ಪ್ರತಿಕ್ಷಣವೂ ಎಚ್ಚರಿಕೆಯಿಂದ ಇದ್ದೆ. ಈಗ ನಾನು ಮನೆಯ ಪ್ರತಿಯೊಂದು ಸಣ್ಣ ವಿಷಯವನ್ನೂ ಗಮನಿಸಲು ಆರಂಭಿಸಿದೆ. ಯಾರು ಯಾರೊಂದಿಗೆ ಮಾತನಾಡುತ್ತಾರೆ, ಯಾರು ಯಾವಾಗ ಆಸ್ಪತ್ರೆಗೆ ಹೋಗುತ್ತಾರೆ, ಯಾರಿಗೆ ಯಾವ ಸಮಯದಲ್ಲಿ ಕರೆ ಬರುತ್ತದೆ, ಯಾವ ವಿಷಯ ಕೇಳಿದಾಗ ಯಾರು ಗಾಬರಿಯಾಗುತ್ತಾರೆ, ಪ್ರತಿಯೊಂದು ಸಂಗತಿಯನ್ನು ನಾನು ಮೌನವಾಗಿ ಗಮನಿಸುತ್ತಿದ್ದೆ. ಯಾಕೆಂದರೆ ಈ ದೊಡ್ಡ ಸಂಚಿನ ಉತ್ತರ ಎಲ್ಲೋ ಈ ಸಣ್ಣ ಸಣ್ಣ ಘಟನೆಗಳಲ್ಲಿ ಅಡಗಿದೆ ಎಂಬ ನಂಬಿಕೆ ನನ್ನಲ್ಲಿ ಮೂಡಿತ್ತು. ನನ್ನ ಜೀವನವೂ ಅಷ್ಟೇ ಒಂಟಿಯಾಗಿತ್ತು. ನಾನು ನನ್ನ ತಂದೆ ತಾಯಿಯ ಏಕೈಕ ಮಗಳು. ನಾನು ತುಂಬಾ ಚಿಕ್ಕವಳಿದ್ದಾಗಲೇ ನನ್ನ ತಾಯಿ ನಮ್ಮನ್ನು ಅಗಲಿದ್ದರು. ನಂತರ ನನ್ನ ಮದುವೆಯಾದ ಕೆಲವೇ ತಿಂಗಳುಗಳಲ್ಲೇ ನನ್ನ ತಂದೆಯೂ ಇಹಲೋಕ ತ್ಯಜಿಸಿದರು. ಅವರಿಬ್ಬರನ್ನೂ ಕಳೆದುಕೊಂಡ ನಂತರ ಈ ಜಗತ್ತಿನಲ್ಲಿ ನನ್ನದು ಎನ್ನುವರು ಯಾರೂ ಉಳಿದಿರಲಿಲ್ಲ. ಅದಕ್ಕಾಗಿಯೇ ನನ್ನ ಮನಸ್ಸಿನ ಭಯ, ಅನುಮಾನ ಮತ್ತು ನೋವನ್ನು ಯಾರೊಂದಿಗೂ ಮುಕ್ತವಾಗಿ ಹಂಚಿಕೊಳ್ಳಲು ನನಗೆ ಯಾರೂ ಇರಲಿಲ್ಲ. ಈ ರಹಸ್ಯದ ವಿರುದ್ಧದ ಹೋರಾಟವನ್ನು ನಾನು ಒಬ್ಬಳೇ ಮುಂದುವರಿಸಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ನನಗೆ ಒಬ್ಬ ವ್ಯಕ್ತಿಯ ನೆನಪಾಯಿತು. ಅವರು ನನ್ನ ತಂದೆಯ ಅತ್ಯಂತ ಆತ್ಮೀಯ ಸ್ನೇಹಿತರಾದ ರಾಘವ್ ಅಂಕಲ್. ಬಾಲ್ಯದಿಂದಲೂ ಅವರನ್ನು ನಮ್ಮ ಮನೆಗೆ ಬರುತ್ತಾ ಹೋಗುತ್ತಾ ನೋಡಿದ್ದೆ. ನನ್ನ ತಂದೆ ಅವರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದರು. ರಾಘವ್ ಅಂಕಲ್ ವೃತ್ತಿಯಿಂದ ಹಿರಿಯ ಕ್ರಿಮಿನಲ್ ವಕೀಲರಾಗಿದ್ದರು. ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸಂಕೀರ್ಣ ಮತ್ತು ಸಂಚಲನಕಾರಿ ಪ್ರಕರಣಗಳನ್ನು ಯಶಸ್ವಿಯಾಗಿ ಹೋರಾಡಿದ್ದರು. ಯಾವುದೇ ದೃಢವಾದ ಸಾಕ್ಷಿಗಳಿಲ್ಲದೆ ಅವರು ಎಂದಿಗೂ ಒಂದು ಹೆಜ್ಜೆಯನ್ನೂ ಇಡುವವರಲ್ಲ ಎಂಬ ಹೆಸರನ್ನೂ ಗಳಿಸಿದ್ದರು. ಆದ್ದರಿಂದ ಈ ಸಮಯದಲ್ಲಿ ನನಗೆ ನಿಜವಾದ ದಾರಿ ತೋರಿಸಬಲ್ಲವರು ಅವರೇ ಎಂದು ನಾನು ನಿರ್ಧರಿಸಿದೆ. ಮರುದಿನ ಯಾರಿಗೂ ತಿಳಿಯದಂತೆ ಅವರ ಕಚೇರಿಗೆ ಹೋದೆ. ನನ್ನನ್ನು ನೋಡಿದ ಕೂಡಲೇ ಅವರು ಗುರುತಿಸಿ ಆತ್ಮೀಯವಾಗಿ ಹೇಳಿದರು, ಅನನ್ಯ, ಬಾ ಮಗಳೇ, ಕುಳಿತುಕೋ. ಹೇಗಿದ್ದೀಯ? ಇಷ್ಟು ದಿನಗಳ ನಂತರ ಏಕಾಏಕಿ ಬಂದಿದ್ದೀಯಲ್ಲ, ಎಲ್ಲವೂ ಚೆನ್ನಾಗಿದೆಯೇ? ನಾನು ಅವರ ಎದುರು ಕುಳಿತೆ. ಮನಸ್ಸನ್ನು ಗಟ್ಟಿಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಇಷ್ಟು ದಿನಗಳಿಂದ ಹೃದಯದಲ್ಲಿ ತುಂಬಿಕೊಂಡಿದ್ದ ಭಯ ಮತ್ತು ಆತಂಕವನ್ನು ಇನ್ನಷ್ಟು ಹೊತ್ತು ಮರೆಮಾಡಲು ಸಾಧ್ಯವಾಗಲಿಲ್ಲ. ನಾನು ಆರಂಭದಿಂದ ಕೊನೆಯವರೆಗೆ ನಡೆದ ಪ್ರತಿಯೊಂದು ಘಟನೆಯನ್ನೂ ವಿವರವಾಗಿ ಹೇಳ್ತೊಡಗಿದೆ. ಆರಾಧ್ಯ ಕಳೆದ 2 ವರ್ಷಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ವಿಚಾರ, ಅವಳ ಚಿಕಿತ್ಸೆಯ ಬಗ್ಗೆ ಮೊದಲಿನಿಂದಲೂ ನನಗೆ ಇದ್ದ ಅನುಮಾನ, ಆ ರಾತ್ರಿ ನಾನು ಆಸ್ಪತ್ರೆಯಲ್ಲಿ ರಹಸ್ಯವಾಗಿ ಅಡಗಿ ನೋಡಿದ ಘಟನೆ, ಎಲ್ಲವನ್ನೂ ಒಂದೊಂದಾಗಿ ವಿವರಿಸಿದೆ. ನಂತರ ಅಪರಿಚಿತ ವ್ಯಕ್ತಿ ನರ್ಸ್ಗೆ ಹೇಳಿದ ಮಾತನ್ನೂ ತಿಳಿಸಿದೆ. ಔಷಧಿಯ ಪ್ರಮಾಣ ಹೆಚ್ಚಿಸಿ, ಅವಳು ಮತ್ತೆ ಪ್ರಜ್ಞೆಗೆ ಬರಬಾರದು ಎಂದು ಅವನು ಹೇಳಿದ್ದನ್ನು ಕೇಳಿದ ವಿಚಾರವನ್ನು ವಿವರಿಸಿದೆ. ನಂತರ ಅವನು ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡಿ, ಅಮ್ಮ, ಎಲ್ಲವೂ ನಿಯಂತ್ರಣದಲ್ಲಿದೆ ಎಂದು ಹೇಳಿದ್ದನ್ನೂ ತಿಳಿಸಿದೆ. ಅದರ ಜೊತೆಗೆ ಅವನ ಸಂಪೂರ್ಣ ಮಾತುಕತೆಯನ್ನು ನಾನು ಮೊಬೈಲ್ನಲ್ಲಿ ದಾಖಲಿಸಿಕೊಂಡಿದ್ದೇನೆ ಎಂದು ತಿಳಿಸಿದೆ. ಕೊನೆಗೆ ನನ್ನ ಬ್ಯಾಗ್ನಿಂದ ಆ ಔಷಧಿಯ ಸೀಸಿಯನ್ನು ತೆಗೆದು ಅವರ ಮುಂದೆ ಇಟ್ಟೆ. ನಂತರ ಮೊಬೈಲ್ ತೆಗೆದು ಆ ಸಂಪೂರ್ಣ ಧ್ವನಿ ದಾಖಲೆಯನ್ನು ಕೂಡ ಕೇಳಿಸಿದೆ. ರೆಕಾರ್ಡಿಂಗ್ ಕೇಳುತ್ತಿದ್ದಂತೆ ರಾಘವ್ ಅಂಕಲ್ ಅವರ ಮುಖದ ಭಾವನೆಗಳು ನಿಧಾನವಾಗಿ ಬದಲಾಗತೊಡಗಿದವು. ಅವರು ಕೊನೆಯವರೆಗೂ ಒಂದು ಮಾತನ್ನೂ ಆಡಲಿಲ್ಲ. ಮೌನವಾಗಿಯೇ ಪ್ರತಿಯೊಂದು ಪದವನ್ನೂ ಅತ್ಯಂತ ಗಮನದಿಂದ ಆಲಿಸುತ್ತಿದ್ದರು. ಸಂಪೂರ್ಣ ಧ್ವನಿ ದಾಖಲೆಯನ್ನು ಕೇಳಿದ ನಂತರ ರಾಘವ್ ಅಂಕಲ್ ಬಹಳ ಹೊತ್ತು ಯಾವುದೇ ಮಾತು ಆಡಲಿಲ್ಲ. ಅವರು ತಮ್ಮ ಕುರ್ಚಿಯಲ್ಲೇ ಕುಳಿತು ಆಳವಾದ ಚಿಂತೆಯಲ್ಲಿ ಮುಳುಗಿದರು. ಕೆಲವು ಕ್ಷಣಗಳ ನಂತರ ನನ್ನತ್ತ ನೋಡಿ ಗಂಭೀರ ಧ್ವನಿಯಲ್ಲಿ ಹೇಳಿದರು, ಅನನ್ಯ, ನೀನು ಹೇಳುತ್ತಿರುವ ಎಲ್ಲವೂ ನಿಜವಾಗಿದ್ದರೆ ಇದು ತುಂಬಾ ದೊಡ್ಡ ಪ್ರಕರಣ. ಆದರೆ ಕೇವಲ ಅನುಮಾನದ ಆಧಾರದ ಮೇಲೆ ಈಗಲೇ ಪೊಲೀಸರ ಬಳಿ ಹೋಗುವುದು ಸರಿಯಲ್ಲ. ಅವರು ಸುಲಭವಾಗಿ ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯೇ ಎಂದು ಹೇಳಿಬಿಡಬಹುದು. ನಂತರ ಅವರು ಆ ಔಷಧಿಯ ಸೀಸೆಯನ್ನು ಕೈಗೆತ್ತಿಕೊಂಡು ತುಂಬಾ ಎಚ್ಚರಿಕೆಯಿಂದ ಪರಿಶೀಲಿಸಿದರು. ಸ್ವಲ್ಪ ಹೊತ್ತು ನೋಡಿದ ನಂತರ ಹೇಳಿದರು, ಇದನ್ನು ತುಂಬಾ ಜಾಗ್ರತೆಯಿಂದ ಇಟ್ಟುಕೋ, ಇದನ್ನು ಯಾರಿಗೂ ತೋರಿಸಬೇಡ. ನಂತರ ನನ್ನ ಮೊಬೈಲ್ ಕಡೆ ನೋಡುತ್ತಾ ಹೇಳಿದರು, ಈ ಧ್ವನಿ ದಾಖಲೆಯ ಒಂದಲ್ಲ, ಹಲವಾರು ಪ್ರತಿಗಳನ್ನು ಬೇರೆ ಬೇರೆ ಜಾಗದಲ್ಲಿ ಸುರಕ್ಷಿತವಾಗಿ ಇಟ್ಟುಕೋ. ಮೊಬೈಲ್ಗೆ ಏನಾದರೂ ಆದರೆ ಅಥವಾ ಯಾರಾದರೂ ಇದನ್ನು ಅಳಿಸಲು ಪ್ರಯತ್ನಿಸಿದರೂ ಸಾಕ್ಷಿ ಕಳೆದು ಹೋಗಬಾರದು. ಅನಂತರ ಅವರು ತಮ್ಮ ಮೇಜಿನ ಮೇಲಿದ್ದ ಒಂದು ಸಣ್ಣ ಡೈರಿಯನ್ನು ತೆಗೆದು ನನ್ನ ಕೈಗೆ ಕೊಟ್ಟರು. ನಿಧಾನವಾಗಿ ಹೇಳಿದರು, ಇಂದಿನಿಂದ ನೀನು ನೋಡುವ ಪ್ರತಿಯೊಂದು ವಿಷಯವನ್ನೂ ಇದರಲ್ಲಿ ಬರೆಯು. ದಿನಾಂಕ, ಸಮಯ, ಸ್ಥಳ ಎಲ್ಲವನ್ನೂ ಸರಿಯಾಗಿ ದಾಖಲಿಸು. ಯಾರು ಯಾವಾಗ ಆಸ್ಪತ್ರೆಗೆ ಹೋದರು, ಯಾರು ಯಾರ ಜೊತೆ ಮಾತನಾಡಿದರು, ಯಾವ ಸಮಯದಲ್ಲಿ ಯಾವ ಔಷಧಿ ನೀಡಲಾಯಿತು, ಯಾರು ಯಾರನ್ನು ಭೇಟಿ ಮಾಡಿದರು, ಒಂದು ಚಿಕ್ಕ ವಿಷಯವೂ ಬಿಡಬೇಡ. ಸ್ವಲ್ಪ ನಿಂತು ಮತ್ತೆ ಹೇಳಿದರು, ನ್ಯಾಯಾಲಯದಲ್ಲಿ ಕೆಲವೊಮ್ಮೆ ಅತಿ ಚಿಕ್ಕ ವಿವರವೇ ದೊಡ್ಡ ಸಾಕ್ಷಿಯಾಗುತ್ತದೆ. ಅದಾದ ನಂತರ ಅವರು ನನ್ನ ಕಣ್ಣನ್ನು ನೇರವಾಗಿ ನೋಡಿ ಗಂಭೀರವಾಗಿ ಎಚ್ಚರಿಸಿದರು, ಇನ್ನೊಂದು ಮುಖ್ಯ ವಿಷಯ, ಸದ್ಯಕ್ಕೆ ಯಾರನ್ನೂ ಸಂಪೂರ್ಣವಾಗಿ ನಂಬಬೇಡ. ನಿನಗೆ ಯಾರ ಮೇಲಾದರೂ ಅನುಮಾನವಿದೆ ಎಂಬುದನ್ನು ಯಾರಿಗೂ ತಿಳಿಯಬಾರದು. ನಿಜವಾಗಿಯೂ ಯಾವುದಾದರೂ ಸಂಚು ನಡೆಯುತ್ತಿದ್ದರೆ ನಿನ್ನ ಬಗ್ಗೆ ಅವರಿಗೆ ತಿಳಿದ ಕ್ಷಣವೇ ಅವರು ಎಲ್ಲಾ ಸಾಕ್ಷಿಗಳನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನೂ ತುಂಬಾ ಎಚ್ಚರಿಕೆಯಿಂದ ಇಡು. ಮುಖ್ಯವಾಗಿ ನಿನ್ನ ಸುರಕ್ಷತೆಯ ಬಗ್ಗೆ ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡ. ಅವರ ಪ್ರತಿಯೊಂದು ಮಾತನ್ನೂ ನಾನು ತುಂಬಾ ಗಮನದಿಂದ ಕೇಳುತ್ತಿದ್ದೆ. ಕೊನೆಯಲ್ಲಿ ಅವರು ಶಾಂತವಾಗಿ ಹೇಳಿದರು, ನಮ್ಮ ಕೈಯಲ್ಲಿ ಪ್ರಶ್ನೆಗೆ ಅವಕಾಶವೇ ಇಲ್ಲದಷ್ಟು ದೃಢವಾದ ಸಾಕ್ಷಿಗಳು ಸಿಗುವವರೆಗೆ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡ. ರಾಘವ್ ಅಂಕಲ್ ಕೊನೆಗೆ ನನ್ನತ್ತ ನೋಡಿ ಗಂಭೀರವಾಗಿ ಹೇಳಿದರು, ಅನನ್ಯ, ಯಾವಾಗಲಾದರೂ ನಿನಗೆ ನಿನ್ನ ಜೀವಕ್ಕೆ ಅಪಾಯ ಇದೆ ಎಂದು ಅನಿಸಿದರೆ
ಒಂದು ಕ್ಷಣವೂ ತಡಮಾಡಬೇಡ. ತಕ್ಷಣ ನನಗೆ ಕರೆ ಮಾಡು. ಏಕೆಂದರೆ ಇದು ಈಗ ಕೇವಲ ಆರಾಧ್ಯಾಳ ವಿಷಯ ಮಾತ್ರವಲ್ಲ. ಈ ಪ್ರಕರಣದ ಹಿಂದೆ ಬಹಳ ದೊಡ್ಡ ರಹಸ್ಯ ಅಡಗಿದೆ ಎಂಬ ಅನುಮಾನ ನನಗಿದೆ. ಆ ಸತ್ಯವನ್ನು ಹೊರಗೆ ತರುವುದು ಸುಲಭದ ಕೆಲಸವಾಗುವುದಿಲ್ಲ. ಅವರ ಮಾತುಗಳನ್ನು ಕೇಳಿದ ನಂತರ ನನ್ನ ಮನಸ್ಸಿನಲ್ಲಿ ಹೊಸ ಧೈರ್ಯ ಮೂಡಿತು. ಈಗ ನಾನು ಒಬ್ಬಳೇ ಇರಲಿಲ್ಲ. ಕಾನೂನಿನ ಪ್ರತಿಯೊಂದು ಅಂಶವನ್ನು ಚೆನ್ನಾಗಿ ಅರಿತಿದ್ದ, ಸರಿಯಾದ ದಾರಿ ತೋರಿಸುವ ಒಬ್ಬ ಅನುಭವಿ ವ್ಯಕ್ತಿ ನನ್ನ ಜೊತೆಯಲ್ಲಿದ್ದರು. ಅವರ ಕಚೇರಿಯಿಂದ ಹೊರಬಂದಾಗ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ನಿರ್ಧಾರ ಇತ್ತು. ಇನ್ನು ಮುಂದೆ ನಾನು ಇಡುವ ಪ್ರತಿಯೊಂದು ಹೆಜ್ಜೆಯೂ ತುಂಬಾ ಎಚ್ಚರಿಕೆಯಿಂದಿರಬೇಕು. ಏಕೆಂದರೆ ಈ ಹೋರಾಟ ಕೇವಲ ಆರಾಧ್ಯಾಳನ್ನು ರಕ್ಷಿಸುವುದಕ್ಕಲ್ಲ, ಕಳೆದ 2 ವರ್ಷಗಳಿಂದ ಅವಳನ್ನು ಉದ್ದೇಶಪೂರ್ವಕವಾಗಿ ಈ ಸ್ಥಿತಿಯಲ್ಲಿ ಇಟ್ಟಿರುವ ನಿಜವಾದ ವ್ಯಕ್ತಿಯ ಮುಖವನ್ನು ಜಗತ್ತಿನ ಮುಂದೆ ತರುವುದಕ್ಕಾಗಿದೆ. ಮನೆಗೆ ಹಿಂದಿರುಗಿದ ಮೇಲೂ ಒಂದೇ ಪ್ರಶ್ನೆ ನನ್ನ ಮನಸ್ಸನ್ನು ಬಿಡುತ್ತಿರಲಿಲ್ಲ. ಆರಾಧ್ಯಾಳ ಜೊತೆ ಈ ರೀತಿ ಯಾಕೆ ಮಾಡಲಾಗುತ್ತಿದೆ? ಅವಳ ಚಿಕಿತ್ಸೆಯಲ್ಲಿ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಯಾಕೆ ಮಾಡಲಾಗುತ್ತಿದೆ? ಮರುದಿನ ನಾನು ಮತ್ತೊಮ್ಮೆ ಆಸ್ಪತ್ರೆಗೆ ಹೋದೆ. ಹೊರಗಿನಿಂದ ನೋಡಿದರೆ ಆರಾಧ್ಯಾಳನ್ನು ಭೇಟಿಯಾಗಲು ಬಂದಂತೆಯೇ ಕಾಣಿಸುತ್ತಿದ್ದೆ. ಆದರೆ ನನ್ನ ನಿಜವಾದ ಉದ್ದೇಶ ಬೇರೆಯಾಗಿತ್ತು. ಈ ಬಾರಿ ಅಲ್ಲಿದ್ದ ವೈದ್ಯರು, ನರ್ಸ್ಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ಮಾತನಾಡಿ ಅವಳ ಚಿಕಿತ್ಸೆಯಲ್ಲಿ ನಿಜವಾಗಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ನಿರ್ಧರಿಸಿದ್ದೆ. ನಾನು ಒಂದೊಬ್ಬರ ಜೊತೆ ಸಹಜವಾಗಿ ಮಾತನಾಡಲು ಆರಂಭಿಸಿದೆ. ಒಬ್ಬ ನರ್ಸ್ನನ್ನು ಕೇಳಿದೆ, ಆರಾಧ್ಯಾಳ ಆರೋಗ್ಯದಲ್ಲಿ ಇತ್ತೀಚೆಗೆ ಯಾವುದಾದರೂ ಬದಲಾವಣೆ ಕಂಡಿದೆಯೇ? ಅವಳು ಯಾವುದೇ ಭಾವನೆಯಿಲ್ಲದೆ ಉತ್ತರಿಸಿದಳು, ಇಲ್ಲ ಮ್ಯಾಡಮ್, ಎಲ್ಲವೂ ಮೊದಲಿನಂತೆಯೇ ಇದೆ. ನಂತರ ಒಬ್ಬ ವೈದ್ಯರ ಜೊತೆ ಮಾತನಾಡಿದೆ. ಅವರು ಕೇವಲ ಇಷ್ಟು ಮಾತ್ರ ಹೇಳಿದರು, ರೋಗಿಯ ಸ್ಥಿತಿ ಗಂಭೀರವಾಗಿದೆ, ಚಿಕಿತ್ಸೆ ಫಲ ಕೊಡಲು ಇನ್ನೂ ಸಮಯ ಬೇಕಾಗಬಹುದು. ಆದರೆ ಅವರ ಉತ್ತರಗಳಲ್ಲಿ ನಿಜಕ್ಕಿಂತ ಏನನ್ನೋ ಮರೆಮಾಚುವ ಪ್ರಯತ್ನವೇ ಹೆಚ್ಚು ಕಾಣಿಸುತ್ತಿತ್ತು. ಆ ಕ್ಷಣ ನನಗೆ ಸ್ಪಷ್ಟವಾಯಿತು, ಈ ರೀತಿಯಾಗಿ ನೇರ ಪ್ರಶ್ನೆ ಕೇಳುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಯಾಕೆಂದರೆ ಲಕ್ಷ್ಮಿ ಅಮ್ಮ ಪ್ರತಿ ವಾರ ಆಸ್ಪತ್ರೆಗೆ ಬರುತ್ತಿದ್ದರು. ಆಸ್ಪತ್ರೆಯ ಬಹುತೇಕ ಸಿಬ್ಬಂದಿಗೂ ಅವರ ಪರಿಚಯವಿರುವ ಸಾಧ್ಯತೆ ಇತ್ತು. ಆದ್ದರಿಂದ ನಾನು ಇನ್ನೂ ಹೆಚ್ಚು ಜಾಗ್ರತೆಯಿಂದ ಮುಂದಿನ ಹೆಜ್ಜೆ ಇಡಬೇಕಾಗಿತ್ತು. ಆಸ್ಪತ್ರೆಯ ಬಹುತೇಕ ವೈದ್ಯರು ಮತ್ತು ಸಿಬ್ಬಂದಿಗೆ ಲಕ್ಷ್ಮಿ ಅಮ್ಮ ಚೆನ್ನಾಗಿ ಪರಿಚಿತರಾಗಿದ್ದರು. ಅವರು ಆಗಾಗ ಆಸ್ಪತ್ರೆಗೆ ಬರುತ್ತಿದ್ದ ಕಾರಣ ಎಲ್ಲರೂ ಅವರನ್ನು ಗೌರವದಿಂದ ನೋಡುತ್ತಿದ್ದರು. ನಾನು ಹೆಚ್ಚು ವಿಚಾರಣೆ ಮಾಡಿದರೆ ಅದರ ಸುದ್ದಿ ನೇರವಾಗಿ ಲಕ್ಷ್ಮಿ ಅಮ್ಮನ ಕಿವಿಗೆ ತಲುಪುವ ಸಾಧ್ಯತೆ ಇತ್ತು. ಆದ್ದರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದೆ. ನನಗೆ ಸತ್ಯ ಹೇಳಲು ಹೆದರದ, ನಂಬಿಕೆಗೆ ಅರ್ಹನಾದ ಒಬ್ಬ ವ್ಯಕ್ತಿಯನ್ನು ಹುಡುಕಬೇಕು. ಆದರೆ ಆ ದಿನ ಆಸ್ಪತ್ರೆಯಿಂದ ನನಗೆ ಯಾವುದೇ ಹೊಸ ಮಾಹಿತಿ ಸಿಗಲಿಲ್ಲ. ನಾನು ಸುಮ್ಮನೆ ಮನೆಗೆ ಹಿಂದಿರುಗಿದೆ. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಡ್ರಾಯಿಂಗ್ ರೂಮ್ನಲ್ಲಿ ಆದಿತ್ಯ ಮತ್ತು ಲಕ್ಷ್ಮಿ ಅಮ್ಮ ಏನೋ ಮಾತನಾಡುತ್ತಾ ಕುಳಿತಿರುವುದು ಕಂಡಿತು. ನನ್ನನ್ನು ನೋಡಿದ ಕೂಡಲೇ ಲಕ್ಷ್ಮಿ ಅಮ್ಮ ಎಂದಿನಂತೆ ನಗುತ್ತಾ ಹೇಳಿದರು, ಅನನ್ಯ, ಬಾ ಮಗಳೇ, ಚೆನ್ನಾಯಿತು, ನಾವಿಬ್ಬರೂ ನಿನ್ನನ್ನೇ ಕಾಯುತ್ತಿದ್ದೆವು. ಬಾ, ಎಲ್ಲರೂ ಸೇರಿ ಊಟ ಮಾಡೋಣ. ನಾನು ಅವರ ಹತ್ತಿರ ಕುಳಿತೆ. ಸ್ವಲ್ಪ ಹೊತ್ತಿನ ನಂತರ ಅವರು ಸಹಜವಾಗಿ ಕೇಳಿದರು, ಇಂದು ಎಲ್ಲಿಗೆ ಹೋಗಿದ್ದೆ? ನಾನು ಯಾವುದೇ ಅನುಮಾನ ಮೂಡದಂತೆ ಶಾಂತವಾಗಿ ಉತ್ತರಿಸಿದೆ, ಹೆಚ್ಚೇನಿಲ್ಲ ಅಮ್ಮ, ಆರಾಧ್ಯಾಳನ್ನು ನೋಡಲು ಆಸ್ಪತ್ರೆಗೆ ಹೋಗಿದ್ದೆ. ಅವರು ಸಣ್ಣದಾಗಿ ತಲೆಯಾಡಿಸಿ ಹೇಳಿದರು, ಸರಿ, ಈಗ ಮೊದಲು ಊಟ ಮಾಡು. ಅವರ ಮುಖದಲ್ಲಿ ಎಂದಿನಂತೆಯೇ ಮಮತೆಯ ನಗು ಇತ್ತು. ಆದರೆ ಈಗ ಆ ನಗುವಿನ ಹಿಂದೆಯೂ ಯಾವುದೋ ದೊಡ್ಡ ರಹಸ್ಯ ಅಡಗಿದೆ ಎಂಬ ಭಾವನೆ ನನ್ನನ್ನು ಬಿಡುತ್ತಿರಲಿಲ್ಲ. ನಾವು ಮೂವರು ಒಟ್ಟಿಗೆ ಊಟ ಮಾಡಿದೆವು. ಇಡೀ ಸಮಯ ನಾನು ಸಹಜವಾಗಿಯೇ ವರ್ತಿಸಿದೆ. ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಯಾರೂ ಊಹಿಸದಂತೆ ಪ್ರತಿಯೊಂದು ಮಾತನ್ನೂ ಜಾಗ್ರತೆಯಿಂದ ಆಡುತ್ತಿದ್ದೆ. ರಾತ್ರಿ ಊಟವಾದ ನಂತರ ಎಲ್ಲರೂ ತಮ್ಮ ತಮ್ಮ ಕೊಠಡಿಗಳಿಗೆ ಹೋದರು. ನಾನು ಹಾಸಿಗೆಯ ಮೇಲೆ ಮಲಗಿದೆ. ಆದರೆ ನನ್ನ ಕಣ್ಣಿಗೆ ನಿದ್ರೆ ಬರಲೇ ಇಲ್ಲ. ಒಂದೇ ಒಂದು ಯೋಚನೆ ಮತ್ತೆ ಮತ್ತೆ ಕಾಡುತ್ತಿತ್ತು. ಇನ್ನು ಆದಿತ್ಯನಿಗೆ ಎಲ್ಲವನ್ನೂ ಹೇಳಿಬಿಡಬೇಕೆ? ಅವರು ನನ್ನ ಗಂಡ. ಸತ್ಯ ತಿಳಿಯುವ ಹಕ್ಕು ಅವರಿಗಿದೆ. ಆದರೆ ಮುಂದಿನ ಕ್ಷಣವೇ ಮತ್ತೊಂದು ಭಯ ಮನಸ್ಸನ್ನು ಆವರಿಸುತ್ತಿತ್ತು. ಅವರು ನನ್ನ ಮಾತನ್ನೇ ನಂಬದಿದ್ದರೆ, ಅಥವಾ ಹೋಗಿ ಲಕ್ಷ್ಮಿ ಅಮ್ಮನಿಗೆ ಎಲ್ಲವನ್ನೂ ಹೇಳಿಬಿಟ್ಟರೆ, ಹಾಗಾದರೆ ನಿಜವಾದ ಸಂಚು ನಡೆಸುತ್ತಿರುವವರು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಸಾಕ್ಷಿಗಳನ್ನು ಅಳಿಸಿಬಿಡಬಹುದು. ಬಹಳ ಹೊತ್ತು ಯೋಚಿಸಿದ ನಂತರ ಕೊನೆಗೆ ನಾನು ಒಂದು ನಿರ್ಧಾರ ಕೈಗೊಂಡೆ. ನಾಳೆ ಬೆಳಿಗ್ಗೆ ಆದಿತ್ಯನಿಗೆ ಎಲ್ಲವನ್ನೂ ಹೇಳುತ್ತೇನೆ. ಇನ್ನು ಮೌನವಾಗಿರುವುದು ಸರಿಯಲ್ಲ. ಆದರೆ ವಿಧಿ ನನ್ನಿಗಾಗಿ ಇನ್ನೇನೋ ಬರೆದು ಇಟ್ಟಿತ್ತು. ಆ ರಾತ್ರಿ ಆದಿತ್ಯನ ಜೀವನದ ಕೊನೆಯ ರಾತ್ರಿ ಆಗುತ್ತದೆ ಎಂದು ನನಗೆ ಕನಸಲ್ಲೂ ಅನಿಸಿರಲಿಲ್ಲ. ಮರುದಿನ ಬೆಳಗ್ಗೆ ಎಲ್ಲವೂ ಮೊದಲಿನಂತೆಯೇ ಸಹಜವಾಗಿತ್ತು. ಆದಿತ್ಯ ಸಿದ್ಧವಾಗಿ ಬಾತ್ರೂಮ್ಗೆ ಹೋದರು. ನಾನು ಅಡಿಗೆ ಮನೆಯಲ್ಲಿ ಅವರಿಗೆ ಚಹಾ ತಯಾರಿಸುತ್ತಿದ್ದೆ. ಅಷ್ಟರಲ್ಲಿ ಧಡಾಂ ಎಂಬ ಭಾರೀ ಶಬ್ದ ಕೇಳಿಸಿತು. ನಾನು ಗಾಬರಿಯಿಂದ ಓಡುತ್ತಾ ಹೊರಗೆ ಬಂದೆ. ಅಲ್ಲಿ ಕಂಡ ದೃಶ್ಯ ನೋಡಿ ನನ್ನ ಉಸಿರೇ ನಿಂತಂತಾಯಿತು. ಬಾತ್ರೂಮ್ನಿಂದ ಹೊರಬಂದ ತಕ್ಷಣವೇ ಆದಿತ್ಯ ನೆಲದ ಮೇಲೆ ಪ್ರಜ್ಞಾಹೀನವಾಗಿ ಬಿದ್ದಿದ್ದರು. ಅವರ ಮುಖ ಸಂಪೂರ್ಣ ಬಿಳುಪಾಗಿತ್ತು. ನಾನು ಗಾಬರಿಯಿಂದ ಜೋರಾಗಿ ಕೂಗತೊಡಗಿದೆ. ನನ್ನ ಕೂಗು ಕೇಳಿ ಲಕ್ಷ್ಮಿ ಅಮ್ಮ ಕೂಡ ಓಡುತ್ತಾ ಬಂದರು. ನಾವಿಬ್ಬರೂ ಸೇರಿ ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದೆವು. ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ನಾನು ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದೆ. ಕೆಲವೇ ನಿಮಿಷಗಳಲ್ಲಿ ನಾವು ಆಸ್ಪತ್ರೆಗೆ ತಲುಪಿದೆವು. ವೈದ್ಯರು ಕೂಡಲೇ ಅವರನ್ನು ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಕರೆದೊಯ್ದರು. ನಾನು ಹೊರಗೆ ನಿಂತು, ದೇವರೇ, ಆದಿತ್ಯನನ್ನು ಉಳಿಸು ಎಂಬ ಒಂದೇ ಪ್ರಾರ್ಥನೆ ಮಾಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ವೈದ್ಯರು ಹೊರಬಂದರು. ಅವರ ಮುಖದಲ್ಲೇ ಉತ್ತರ ಗೋಚರಿಸುತ್ತಿತ್ತು. ಅವರು ನಿಧಾನವಾಗಿ ಹೇಳಿದರು, ಕ್ಷಮಿಸಿ,
ಹೃದಯಾಘಾತ ತುಂಬಾ ತೀವ್ರವಾಗಿತ್ತು. ನಾವು ಸಾಧ್ಯವಾದಷ್ಟು ಪ್ರಯತ್ನಿಸಿದೆವು, ಆದರೆ ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಆ ಮಾತು ಕೇಳಿದ ಕ್ಷಣ ನನ್ನ ಜಗತ್ತೇ ಕತ್ತಲಾಯಿತು. ನನ್ನ ಕಾಲುಗಳಲ್ಲಿ ಶಕ್ತಿಯೇ ಉಳಿಯಲಿಲ್ಲ. ನಾನು ಅಲ್ಲೇ ನೆಲದ ಮೇಲೆ ಕುಳಿತು ಜೋರಾಗಿ ಅಳತೊಡಗಿದೆ. ಕೆಲವೇ ನಿಮಿಷಗಳ ಹಿಂದೆ ನನ್ನ ಜೊತೆ ಮಾತನಾಡುತ್ತಿದ್ದ ವ್ಯಕ್ತಿ ಈಗ ಶಾಶ್ವತವಾಗಿ ನನ್ನನ್ನು ಬಿಟ್ಟು ಹೋಗಿದ್ದ. ಕೆಲವು ದಿನಗಳ ನಂತರ ಆದಿತ್ಯನ ಅಂತ್ಯಕ್ರಿಯೆ ನೆರವೇರಿತು. ಇಡೀ ಮನೆ ದುಃಖದಲ್ಲಿ ಮುಳುಗಿತ್ತು. ನಾನು ಹಲವು ದಿನಗಳು ಆ ಆಘಾತದಿಂದ ಹೊರಬರಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ನಾನು ನನ್ನನ್ನು ನಾನೇ ಗಟ್ಟಿ ಮಾಡಿಕೊಂಡೆ. ಏಕೆಂದರೆ ನಾನು ಕುಸಿದರೆ ಆರಾಧ್ಯಾಳ ಜೀವನದ ಹಿಂದಿರುವ ಸತ್ಯ ಎಂದಿಗೂ ಹೊರಬರುವುದಿಲ್ಲ ಎಂಬುದು ನನಗೆ ಅರ್ಥವಾಗಿತ್ತು. ಆ ದಿನದಿಂದ ನಾನು ಲಕ್ಷ್ಮಿ ಅಮ್ಮನ ಪ್ರತಿಯೊಂದು ನಡೆನುಡಿಯನ್ನು ಇನ್ನಷ್ಟು ಎಚ್ಚರಿಕೆಯಿಂದ ಗಮನಿಸಲು ಆರಂಭಿಸಿದೆ. ಅವರು ಅನೇಕ ಬಾರಿ ಯಾರೊಂದಿಗೂ ನಿಧಾನವಾಗಿ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿದ್ದೆ. ಆದರೆ ನಾನು ಹತ್ತಿರ ಹೋದ ಕೂಡಲೇ ಕರೆ ಕಟ್ ಮಾಡುತ್ತಿದ್ದರು. ಅವರು ಯಾರ ಜೊತೆ ಇಷ್ಟೊಂದು ರಹಸ್ಯವಾಗಿ ಮಾತನಾಡುತ್ತಿದ್ದರು? ಈ ಪ್ರಶ್ನೆ ಪ್ರತಿದಿನ ನನ್ನ ಮನಸ್ಸನ್ನು ಕಾಡುತ್ತಿತ್ತು. ಒಂದು ದಿನ ಲಕ್ಷ್ಮಿ ಅಮ್ಮ ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋದರು. ಅದನ್ನು ನೋಡಿದ ತಕ್ಷಣ ಇದೇ ಸರಿಯಾದ ಅವಕಾಶ ಎಂದು ನಾನು ಮನಸ್ಸಿನಲ್ಲಿ ತೀರ್ಮಾನಿಸಿದೆ. ಅವರು ಮನೆಯಲ್ಲಿ ಇಲ್ಲ ಎಂಬುದು ಖಚಿತವಾದ ನಂತರ ನಾನು ನಿಧಾನವಾಗಿ ನನ್ನ ಮುಂದಿನ ಹೆಜ್ಜೆ ಇಡಲು ಸಿದ್ಧಳಾದೆ. ಇಲ್ಲಿಯವರೆಗೆ ನೀವು ನೋಡಿದ್ದು ಸತ್ಯದ ಅರ್ಧ ಭಾಗ ಮಾತ್ರ. ಈಗ ಹೊರಬರಲಿರುವ ಸತ್ಯ ಇಡೀ ಕುಟುಂಬವನ್ನೇ ನಡುಗಿಸಲಿದೆ. ಕೋರ್ಟ್ನಲ್ಲಿ ಏನಾಯಿತು? ನಿಜವಾದ ಅಪರಾಧಿ ಯಾರು? ಕೊನೆಯಲ್ಲಿ ಯಾರಿಗೆ ಶಿಕ್ಷೆಯಾಯಿತು? ಈ ರೋಚಕ ಕ್ಲೈಮ್ಯಾಕ್ಸ್ಗಾಗಿ ಪಾರ್ಟ್ 3 ಅನ್ನು ತಪ್ಪದೇ ನೋಡಿ.